ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಿರಿ, ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಚಪ್ಲಿನ ಆಚೆನೆ ಬಿಟ್ಟು ಬರ್ತೀವಿ. ಹಂಗೇನೆ ಸಿಟ್ಟು, ಸೆಡವು, ಹೊಟ್ಟೆ ಕಿಚ್ಚು, ಆಕ್ರೋಶ ಇವನ್ನೆಲ್ಲಾನು ಹೊರಗಡೆನೆ ಬಿಟ್ಟು ಒಳಗ್ ಬರ್ಬೇಕು. ನೀನ್ ಹೇಳಿದ್ರೆ ಎಲ್ಲ ಬಿಡ್ತೀನವ, ಆದ್ರೆ ಮೋಸ ಮಾಡಿದವ್ರನ್ನ ಕೋಪ ಮಾತ್ರ ಬಿಡಕ್ಕಿಲ್ಲ. ಬಿಡ್ಬೇಡ, ಅದನ್ನ ಸೊಂಟ ಕಟ್ಕೊಂಡು ಇಡೀ ಜೀವನನ ಕಲ್ಬಂಡೆ ಮಾಡ್ಕೊ. ಗೊಂಬೆ ಆಟ ಆಡ್ಸೋ ಮ್ಯಾಲಿರೋವಾಗ ಬುಡಕ್ಕೂ ಕಟ್ಕೊಳಕ್ಕೂ ನಾವ್ಯಾರು? ಎಲ್ಲ ಅವನೇ ನೋಡ್ಕೋತಾನೆ. ನಡಿಯಪ್ಪ. ಓಹೋ, ಬಂಗಾರಮ್ನವರು ಪುಟ್ಟಕ್ನವರು ಬರಬೇಕು. ಏನು ಕುಟುಂಬ ಸಮೇತ ಬಂದಿದ್ದೀರಾ? ಮನೇಲಿ ಏನಾದರೂ ವಿಶೇಷನಾ? ನಮ್ಮ ಮಕ್ಳು ನಮ್ಮ ಕಣ್ಮುಂದೆ ಸಂದಾಕಿದ್ರೆ ಪ್ರತಿ ದಿನಾನು ಈ ಸೇಸನೆ ಅಲ್ವೇ ಬುದ್ಧಿ? ಅದು ನಿಜಾನೇ ಬಿಡಿ. ಬಂದಿದ್ದೆಲ್ಲ ಬರ್ಲಿ, ಭಗವಂತ ನಿನ್ ದಯ ಇರ್ಲಪ್ಪ ಅಂತ ಶಿವನ ಹತ್ರ ಬೇಡ್ಕೊಳಕ್ ಬಂದಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಬಿಡಿ. ಅರ್ಚನೆ ಮಾಡ್ಬೇಕಮ್ಮವ್ರೆ? ನಮ್ ಕಂಟಿ ಹೆಸರಿನಾಗೆ ಮಾಡಿಸಿ ಆ ಶಿವನಂಗೆ ಇವನ್ಗೂ ನೆತ್ತಿ ಮೇಲೇನೆ ಕ್ವಾಪ. ಇಲ್ಲಿಗೆ ಬಂದಿದ್ದಕ್ಕಾದ್ರೂ ಕ್ವಾಪ ಇಳ್ದು ಶಾಂತ ಮೂರ್ತಿ ಆಗ್ಲಿ. ಮನ್ಸ ಕ್ವಾಪದಲ್ಲಿದ್ರೆ ರಾಕ್ಷಸ ಆಯ್ತಾನೆ. ಆ ಸ್ವಾಮಿ ದಯ ಇದ್ರೆ ರಾಕ್ಷಸನುವೆ ರಕ್ಷಕ ಆಯ್ತಾನೆ. ನಾನ್ ಮಾಡಕ್ ಹೋಯ್ತಾ ಇರೋದು ಅದೇ ಕೆಲ್ಸ ಅವ. ನೊಂದವ್ರ ಕಣ್ಣೀರ್ ಒಡ್ಸಿ ನೋಯಿಸಿದವ್ರ ಸೊಂಟ ಮುರಿಯೋದು. ರೀ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಒಳಗೆ ಕುಂತಿರೋ ದೇವ್ರು ನನ್ಗೆ ಒಳ್ಳೇದ್ ಮಾಡ್ತಾನ? ಯೋನಪ್ಪ ಸಿರಿ ಹಿಂಗ್ ಮಾತಾಡ್ತೀಯ? ಲೋಕನೇ ಕಾಯೋನ್ನ ನನ್ನ ಕಾಯ್ತಾನ ಅಂತ ಕೇಳ್ತಿದ್ಯಲ್ಲಪ್ಪ. ಇವನ್ ಕಾಯೋ ದೇವ್ರೇ ಆಗಿದ್ರೆ ನಾನ್ ಮೆಸ್ ಯಾಕವ ಸಾಯ್ತಿದ್ರು? ನಮ್ಮವ್ರ ಹೆಸರಿನಾಗೆ ನಾನ್ ನಂಬಿಕೆ ಇಟ್ಟವ್ರು ಯಾಕವ ಮೋಸ ಮಾಡ್ತಿದ್ರು? ಒಳ್ಳೆತನಕ್ಕೆ ಆಯ್ಸಿಲ್ಲ ಅಂದ್ಮೇಕೆ ನಂಬಿಕೆಗೂ ಆಯ್ಸಿರ್ಬಾರ್ದು. ದೇವ್ರ ಅವನೇ, ಅವನ್ ಮುಂದೆ ಆಗೋದನ್ನ ಹೇಳ್ತಾನೆ, ಎಲ್ಲ ಸರಿ ಮಾಡ್ತಾನೆ, ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡ್ತಾನೆ ಅಂತ ನೀವ್ ನಂಬ್ಕೊಳ್ಳಿ. ನಾನ್ ನಂಬಕ್ಕಿಲ್ಲ. ಹಿಂಗ್ ಮಾತಾಡೋರ್ಗೆ ಯೋನ್ ಹೇಳಕ್ಕಾಯ್ತದೆ ಪುಟ್ಟಕ್ಕ? ಅಳಿಯಂದ್ರೆ ಒಂದು ಕಾಲದಾಗೆ ನಾನು ನಿಮ್ಮಂಗೆ ಮಾತಾಡ್ತಿದ್ದೆ. ಕೋಪ ಬಂದಾಗ ಕಣ್ಣಿಗೆ ಪೊರೆ ಬೀಳ್ತದೆ, ಬೆಳೆಯಕ್ಕೆ ಬಿಡಬಾರ್ದು. ಯಾವತ್ ನಿನ್ ದೇವ್ರು ನನ್ ದೇವತೆನ್ ಕಿತ್ಕೊಂಡ್ನೋ ಆವತ್ತೆ ಅವ್ನು ನನ್ನ ಪಾಲ್ಗೆ ಇಲ್ದಂಗ ಆಗ್ಬಿಟ್ಟ. ಇದಕ್ಕೆ ನೀನೆಂದಕ್ಕೋ ಒಕ್ಕಳವೇ? ಅದು ದೇವಸ್ಥಾನದಲ್ಲಿ ನಿಮ್ಮ ಮನೆಯವರೆಲ್ಲ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನು ಒಪ್ಪಿಗೆ ಕೊಟ್ರೆ ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಇನ್ನೇನವಿ ಪ್ರಾಬ್ಲಮ್ಮು? ಎಲ್ಲಾನು ಸಾಲ್ವ್ ಆಯ್ತಲ್ಲ, ತಗೊಳವಿ. ತಮಾಷೆ ಈಗ ತಾನೇ ಶುರುವಾಗಿದೆ. ಏನು ಯೋಚನೆ ಮಾಡ್ತಿದ್ಯಾ ಸುಮಾ? ಮದುವೆ ಮಾಡ್ಕೊಳ್ಳೋದಕ್ಕೆ ನಿಂಗೆ ಇಷ್ಟ ಇಲ್ವಾ? ನಮ್ ಸುಮಾ ನಾಚ್ಕತ್ತೋಳೆ ಅಂದ್ರೆ ಒಪ್ಕೊಂಡೋಳೆ ಅಂತಾನೆ ಮಗ. ಹೇ, ಮತ್ತಿನ್ನೇ ಕವಿತಡ ತಟ್ಟೆ ತಗೋ. ಇವತ್ತು ಪೂಜೆ ಜೊತೆಗೆ ನಿಶ್ಚಿತಾರ್ಥನೂ ಆಗೋಗ್ಲಿ. ನಿಂಗೆ ಸಂಕೋಚ ಆಗ್ತಿದ್ರೆ ನಾನಲ್ಲಿ ಸಪ್ರೇಟಾಗಿ ವೆಯ್ಟ್ ಮಾಡ್ತಿರ್ತೀನಿ. 10 minutes ತಗೊಂಡು ನಿನ್ನ ಡಿಸಿಷನ್ನ ತಿಳಿಸು. ಮನಸ್ಸು ಮೃದಂಗ, ಬಾರಿಸಿದಷ್ಟು ಸದ್ದು. ಮನಸ್ಸು ಕವಲ್ದಾರಿಯಲ್ಲಿದ್ದಾಗ ಕೈ ಕೊಡದೆ ಇರುತ್ತಾ? ಅಯ್ಯೋ ಹುಚ್ಚಪ್ಪ.
ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಅವ ನೀನೇನವ ಇವ್ರ ಜೊತೆ ಸೇರ್ಕೊಂಡು ಒಳ್ಳೆ ಕೈದಿನ ಹೇಳ್ಕೊಂಬತ್ತ ಇದ್ಯಾ ಬಿಡವಾ. ಸುಮ್ಕೆ ಬಾರ್ಲ, ಮಾ ಗುರುಗಳು ಬಂದವ್ರೆ, ಅವ್ರ ತವ ಆಶೀರ್ವಾದ ತಕೊಂಡ್ರೆ ಎಲ್ಲ ಒಳ್ಳೇದಾಯ್ತದೆ. ಬಾ ನಡಿ ನೀನು. ನಾನ್ ದೇವ್ರನ್ನೇ ನಂಬಾಕಿಲ್ಲ ಅಂತದಲ್ಲಿ ಗುರುಗಳು ನಂಬ್ತೀನಾ? ನೋಡು ನೋಡು, ನನ್ನ ಮಾತಿನ ಮ್ಯಾಗ ಮರ್ವಾದೆ ಇದ್ರೆ ಸುಮುಗ್ ಬಾ, ಭವಿಷ್ಯ ಕೇಳ್ಬೇಕು. ಇವನು ಗುರುನ ಅಲ್ಲ, ಈ ವಯ್ಯ ಯಾರು ಏನಂತಾನೆ ಗೊತ್ತಿಲ್ಲ, ಇವನಂತ ಕರ್ಕೊಂಡ್ಬಿಟ್ಟು ಗುರು ಅಂತ ಇದ್ರಲ್ಲ. ಇಲ್ಲ ರೀ, ಅವ್ರು ತುಂಬಾ ದೈವಾಂಶ ಇರೋರು. ಮುಖ ನೋಡ್ತಿದ್ದ ಹಾಗೆ ಜಾತಕ ಹೇಳ್ಬಿಡ್ತಾರೆ. ಯಾರೋ ಈ ವಯ್ಯ ಹೊಟ್ಟೆ ಹಸ್ಕೊಂಡ್ ಕುಂತಿರ್ಬೇಕು, ಆಲಪನ್ನ ಕೊಡ್ಸಿ ಸುಮ್ನೆ ಬುಲ್ಡೆ ಬಿಡ್ತವ್ರ. ಏಯ್, ಹಸಿದವರಿಗೆ ಅನ್ನ ಹಾಕುವವನೇ ಭಗವಂತ. ಸಕಲ ಜೀವಿಗಳಿಗೂ ದಯಾ ತೋರಿಸೋನಿಗೆ ದೇವರ ದರ್ಶನ ಯಾಕೆ? ಈ ವಯ್ಯ ನನ್ ಭವಿಷ್ಯ ಹೇಳ್ತಾನೆ. ಬಿಸಿ ರಕ್ತ, ಆವೇಶ ಹೆಚ್ಚು, ನಾನೇ ಸರಿ, ನಂದೇ ಸರಿ. ಹೆತ್ತವರಿಗೆ ಮುದ್ದು, ಮನೆಯವರಿಗೆ ಮದ್ದು. ಆಸೆ ಪಟ್ಟು ಕೈ ಹಿಡಿದವಳು ಆಸರೆ ಇಲ್ಲದೆ ಅರ್ಧಕ್ಕೆ ಹೊರಟೋದು. ಜೀವಾನ ಇಟ್ಕೊಂಡಿರೋ ಜೀವಾನ ಒಂಟಿ ಮಾಡಬಾರ್ದು ಅಂತ ಮಿಡಿಯೋ ಹೃದಯ ಬಿಟ್ಟು ಹೊರಟೋದ್ಲು. ಈಗಲೂ ಪಕ್ಕದಲ್ಲಿದ್ದು ಬೀಳ್ಬಾರ್ದು ಅಂತ ಗುಂಡಿಗೆ ಕಾಯ್ತಾ ಇದೆ, ಗೂಳಿ ಗುಮ್ತಾ ಇದೆ.